ನಮಸ್ಕಾರ ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಿಂದ ನಾವೆಲ್ಲ ಒಂದು ಸುದ್ದಿ ಕೇಳ್ತಾನೆ ಇದ್ದೀವಿ. ಅದೇನಪ್ಪ ಅಂದರೆ ನಮ್ಮ ಭಾರತ ಜಗತ್ತಿನ 5ನೇ ಅತಿ ದೊಡ್ಡ ಎಕಾನಮಿ ಆಗಿದೆ. ಬ್ರಿಟನ್ ಇನ್ನು ಹಿಂದಕ್ಕೆ ನಾವು 5ನೇ ಪ್ಲೇಸ್ಗೆ ಬಂದಿದ್ದೀವಿ. ಇನ್ನು ಕೆಲವೇ ವರ್ಷಗಳಲ್ಲಿ ನಾವು 3ನೇ ಪ್ಲೇಸ್ಗೆ ಹೊಡಿತೀವಿ ಅಂತ ಅಲ್ವಾ. ಆದರೆ ಈಗ ಬಂದಿರೋ ಲೇಟೆಸ್ಟ್ IMF ರಿಪೋರ್ಟ್ ಪ್ರಕಾರ ಭಾರತಕ್ಕೆ ಅಕ್ಷರಶಃ ದೊಡ್ಡ ಶಾಕ್ ಆಗಿದೆ. ಹೌದು ಗೆಳೆಯರೆ, ಭಾರತ GDPಯಲ್ಲಿ ಒಂದು ಮೆಟ್ಟಿಲು ಮೇಲೆ ಹತ್ತುವ ಬದಲು ಈಗ ದಿಢೀರಂತ ಒಂದು ಮೆಟ್ಟಿಲು ಕೆಳಗೆ ಬಿದ್ದಿದೆ. ಅಂದರೆ ಬ್ರಿಟನ್ ಮತ್ತೆ 5ನೇ ಸ್ಥಾನಕ್ಕೆ ಹೋಗಿದ್ದು ನಮ್ಮ ಭಾರತ ಈಗ 6ನೇ ಸ್ಥಾನಕ್ಕೆ ಕುಸಿದಿದೆ. ಇನ್ನೇನು 3ನೇ ಸ್ಥಾನಕ್ಕೆ ಹೋಗ್ತೀವಿ ಅಂತ ಭಾರತ ಈಗ ದಿಢೀರಂತ ಹಿಂದೆ ಬಿದ್ದಿದ್ದೇಕೆ? ಇದಕ್ಕೆ ಜಾಗತಿಕ ಯುದ್ಧ ಕಾರಣನಾ ಅಥವಾ ಅಮೆರಿಕದ ಡಾಲರ್ ಕಾರಣ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೋಡಿ, ನಮ್ಮ GDP ಅಂದರೆ ನಮ್ಮ ದೇಶದ ಒಟ್ಟು ಆದಾಯ 6ನೇ ಸ್ಥಾನಕ್ಕೆ ಹೋಗೋಕೆ ಅಸಲಿ ವಿಲನ್ ನಮ್ಮ ಡಾಲರ್. ನೀವು ಗಮನಿಸಬಹುದು, ಕಳೆದ 2-3 ವರ್ಷಗಳಿಂದ ಅಮೆರಿಕದ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಕಂಟಿನ್ಯೂಸ್ ಆಗಿ ಕುಸಿತಾ ಇದೆ. 80 ರೂಪಾಯಿ ಇದ್ದ ಡಾಲರ್ ಈಗ 84 ರೂಪಾಯಿ ದಾಟಿ ಹೋಗಿದೆ. ಇಲ್ಲೇ ನೋಡಿ ಅಸಲಿ ಆಟ ಇರೋದು. ನಮ್ಮ GDPಯನ್ನು ಬೇರೆ ದೇಶದ ಜೊತೆ ಕಂಪೇರ್ ಮಾಡಬೇಕಾದ್ರೆ ಅದನ್ನು ಡಾಲರ್ನಲ್ಲೇ ಲೆಕ್ಕ ಹಾಕ್ತಾರೆ. ನಮ್ಮ ದೇಶದ ಒಟ್ಟು ಉತ್ಪಾದನೆ ಅಷ್ಟೇ ಆದರೂ ಅದನ್ನು ಡಾಲರ್ಗೆ ಕನ್ವರ್ಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಮ್ಮ GDP ಅಮೌಂಟ್ ಕಡಿಮೆ ಆಗಿ ಕಾಣ್ತಾ ಇದೆ. ಅಂದರೆ ನಮ್ಮ ದೇಶದ ಎಕಾನಮಿ ವೀಕ್ ಆಗಿಲ್ಲ, ಬದಲಿಗೆ ಡಾಲರ್ ಸ್ಟ್ರಾಂಗ್ ಆಗಿದೆ ಅಷ್ಟೇ. ಇನ್ನು IMF ಇಡೀ ಜಗತ್ತಿಗೆ ಒಂದು ಡೇಂಜರಸ್ ವಾರ್ನಿಂಗ್ ಕೊಟ್ಟಿದೆ. ಈಗ ನಡೀತಾ ಇರೋ ಯುದ್ಧಗಳಿಂದ ಇಡೀ ಜಗತ್ತು ರಿಸೆಷನ್ ಅಂದರೆ ಆರ್ಥಿಕ ಕುಸಿತದ ಕಡೆಗೆ ಹೋಗ್ತಾ ಇದ್ದಂತೆ. ಅಮೆರಿಕ ಮತ್ತು ಚೀನಾದ ಸಾಲ ಮಿತಿ ಮೀರಿ ಹೋಗ್ತಾ ಇದೆ. ಈ ಗ್ಲೋಬಲ್ ಟೆನ್ಷನ್ ಮಧ್ಯೆಯೂ ಭಾರತದ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ. ಜಗತ್ತಿನ ದೊಡ್ಡ ದೇಶಗಳ GDP ಗ್ರೋತ್ ಕೇವಲ 1%, 2% ಇದ್ದರೆ ನಮ್ಮ ಭಾರತದ ಸತತವಾಗಿ 3ನೇ ವರ್ಷವೂ 6.5%ನಷ್ಟು. ಅಂದರೆ ಜಗತ್ತು ಮುಳುಗಿದ್ರೂ ಭಾರತ ಸದ್ಯಕ್ಕೆ ಸೇಫ್ ಆಗಿದೆ. ಡಾಲರ್ ಆಟದಿಂದ ನಾವು ಸದ್ಯಕ್ಕೆ 6ನೇ ಸ್ಥಾನಕ್ಕೆ ಬಂದಿರಬಹುದು. ಆದರೆ 2027ರ ನಂತರ ಭಾರತ ಮತ್ತೆ ಪುಟಿಗಳಿದಂತೆ. ಮತ್ತು ಸ್ನೇಹಿತರೆ, ಎಕ್ಸ್ಪೋರ್ಟ್ ಅನ್ನೇ ನಂಬಿಕೊಂಡಿರೋ ಚೀನಾಗೆ ಈಗ ನಡುಕ ಶುರುವಾಗಿದೆ. ಆದರೆ ಭಾರತದ ಶಕ್ತಿ ಇರೋದು ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ. ನಮ್ಮ ಯುವಜನತೆಗೆ ಸರಿಯಾದ ಉದ್ಯೋಗ ಸಿಕ್ಕರೆ ಭಾರತ 3ನೇ ಸ್ಥಾನಕ್ಕೆ ಹೋಗೋದು ಗ್ಯಾರಂಟಿ. ನಮಸ್ಕಾರ.